5ನೇ ಬುಧವಾರ. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಕ್ರಿಸ್ತನ ಪೀಡಾನುಭವಗಳ ಕಾಲ ಹತ್ತಿರವಾಗುತ್ತಿರುವಂತೆ ಇಂದಿನ ಧ್ಯಾನವು ನಮ್ಮನ್ನು ಆಳವಾದ ಆತ್ಮಶೋಧನೆಗೆ ಪ್ರೇರೇಪಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿಯು ಹೀಗೆ ಹೇಳುತ್ತಾರೆ: ನೀವು ನನ್ನ ಉಪದೇಶಕ್ಕೆ ಬದ್ಧರಾಗಿದ್ದರೆ ನೀವು ಸತ್ಯವನ್ನು ಅರಿಯುವಿರಿ ಮತ್ತು ಆ ಸತ್ಯವು ನಿಮ್ಮನ್ನು ಸ್ವತಂತ್ರರಾಗಿ ಮಾಡುತ್ತದೆ. ನಾವು ಅಂದುಕೊಂಡಿರುವ ಸತ್ಯಕ್ಕೂ ದೇವರು ನೀಡುವ ಸತ್ಯದ ಸ್ವಾತಂತ್ರ್ಯಕ್ಕೂ ವ್ಯತ್ಯಾಸವಿದೆ. ನಮ್ಮೊಳಗಿನ ಅಹಂಕಾರ, ಕೋಪ ಮತ್ತು ಅಸೂಯೆಗಳಿಂದ ಬಿಡುಗಡೆ ಹೊಂದುವುದೇ ನಿಜವಾದ ಸ್ವಾತಂತ್ರ್ಯ. ಹಳೆಯ ಒಡಂಬಡಿಕೆಯ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಎಂಬ ಯುವಕರು ಬೆಂಕಿಯ ಕುಂಡಕ್ಕೆ ಬೀಳಲು ಸಿದ್ಧರಿದ್ದರೆ ಹೊರತು ತಮ್ಮ ನಂಬಿಕೆಯನ್ನು ಬಿಟ್ಟುಕೊಡಲಲ್ಲ. ನಮ್ಮ ಜೀವನದಲ್ಲಿಯೂ ಕಷ್ಟಗಳೆಂಬ ಅಗ್ನಿ ಎದುರಾದಾಗ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ಎಂಬ ಭರವಸೆಯೇ ನಮ್ಮ ಬದುಕನ್ನು ಮುನ್ನಡೆಸಬೇಕು. ಉಪವಾಸ ಎಂದರೆ ಕೇವಲ ಆಹಾರ ತ್ಯಜಿಸುವುದಲ್ಲ, ಬದಲಾಗಿ ನಮ್ಮ ಕೆಟ್ಟ ಗುಣಗಳನ್ನು ತ್ಯಜಿಸುವುದು. ಈ ಬುಧವಾರ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ: ಈ ಉಪವಾಸ ಕಾಲದ ಆರಂಭದಿಂದ ಇಂದಿನವರೆಗೆ ನನ್ನ ಸ್ವಭಾವದಲ್ಲಿ ಎಷ್ಟು ಬದಲಾವಣೆಯಾಗಿದೆ? ನನ್ನ ಮಾತು ಮತ್ತು ನಡತೆ ಇತರರಿಗೆ ದೀಪವಾಗಿದೆಯೇ? ಸತ್ಯದ ದೇವನೇ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯಲು ನನಗೆ ಶಕ್ತಿ ನೀಡು. ನನ್ನನ್ನು ಬಂಧಿಸಿರುವ ಪಾಪದ ಸರಪಳಿಗಳಿಂದ ನನ್ನನ್ನು ಬಿಡುಗಡೆ ನೀಡಿ ನಿನ್ನ ಪ್ರೀತಿಯಲ್ಲಿ ಬೆಳೆಯುವಂತೆ ಅನುಗ್ರಹಿಸು. ಆಮೆನ್.